ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ಫ್ರೆಂಡ್ಸ. ನಾನು ಚಲೋ ಇದ್ದೀನಿ ನೋಡಿರಿ. ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣಂತ. ಬೆಳಗ್ಗೆ 6 ಗಂಟೆಗೆ ರೀ. ಇಲ್ಲಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಾವು ಭಾಳ ಇಂಪಾರ್ಟೆಂಟ್ ಅದ ರೀ. ಭಾಳ ಚೆನ್ನಾಗಿ ಸಪೋರ್ಟ್ ಮಾಡತ್ತೀರಿ. ಇದೇ ರೀತಿ ಸಪೋರ್ಟ್ ಮಾಡಿರಿ. ಇವತ್ತು ನೋಡಿರಿ ಜಲ್ದಿ ಅಂದರೂ ಭಾಳ ದಿನ ಮೇಲೆ ಜಲ್ದಿ ಎದ್ದೀನಿ ರೀ ಇವತ್ತು. ಯಾಕಂದ್ರೆ ಏನೋ ಗೊತ್ತಿಲ್ಲ ರೀ ಫ್ರೆಂಡ್ಸ್, ರಾತ್ರಿ ಎದ್ದು ಹತ್ತವಲ್ದು, ಮುಂಜಾನೆ ಬೆಳಗ್ಗೆ ಎಚ್ಚರ ಆಗಲ್ರಿ. ರಾತ್ರಿ ಅಷ್ಟು ನಿದ್ದೆ ಹತ್ತಲ್ರಿ. ನಿದ್ದೆ ಹತ್ತಲೇ ಇಲ್ಲ ರೀ. ಮೊಬೈಲ್ ಸೈಡಿಗೆ ತೆಗಿತೀನಿ ರೀ, ಎಲ್ಲ ಮಾಡ್ತೀನಿ ರೀ, ಆದ್ರೆ ನಿದ್ದೆನೇ ಹತ್ತಲ್ರಿ ಒಟ್ಟ ನನಗೆ. ಮತ್ತು ಮೊಬೈಲ್ ಸೈಡಿಗೆ ತೆಗಿಯೋದು ಮತ್ತು ನಿದ್ದೆ ಹತ್ತಲ್ಲ. ಮೊಬೈಲಾಗ ಕೈ ಜಾಸ್ತಿ ಕೈ ಆಡಿಸ್ಬಾರ್ದ್ರಿ. ಏನೋ ಗೊತ್ತಿಲ್ಲ ನಿದ್ದೆ ಹತ್ತಲಾಗ್ಯದ್ರಿ. ಹಂಗಾಗಿ ಮುಂಜಾನೆ ಒಟ್ಟು ನಂಗೆ ಎಚ್ಚರ ಆಗಲಾಗ್ಯದ್ರಿ. ಶಾಲೆ ಇದ್ರೂ ಎಚ್ಚರ ಆಗಲಾಗ್ಯದ್ರಿ. ಹುಡುಗರಿಗೆ ಹಂಗೆ 9ವರೆಗೆ ಬಿಡ್ತೀನಿ ರೀ. ಪಿಲ್ಲೋಗ ಆಕಿಂದು 10ವರೆಗೆ ಅದ ರೀ, ಇವ್ರದ್ದು 9ವರೆಗೆ ಅದ ರೀ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಲೇಟ್ ಮಾಡಿ ಹೇಳ್ಬಾರ್ದ್ರಿ. ಅಂದ್ರೆ ಇವತ್ತು ಜಲ್ದಿ ದಿನ ಭಾಳ ಲೇಟ್ ಮಾಡಿ ಇರ್ತದೆ. ಇವತ್ತು ಆದ್ರೆ ಜಲ್ದಿ ಎದ್ದೀನಿ ರೀ. ಎಚ್ಚರ ಆಯಿತು 6 ಗಂಟೆಗೆ ಎದ್ದೀನಿ ರೀ. ಅಂದ್ರೆ ಒಂದು ಸ್ವಲ್ಪ ಬೆಳಕು ಹೊಂಟಾಗತ್ತದ. ಕಸ ಹೊಡ್ಕೊಂಡ ಎಲ್ಲ ಚಳಿ ಆಡ್ದ. ಮತ್ತು ನಾವು ಹುಡುಗರಿಗೆ ಇರ್ಬೇಕು. ನಾವು ಇಜ್ಜಿಗೆ ಉರಿ ಬಂದವ್ರಿ. ಅವನು ರಾತ್ರಿ ಬೆಳಗ್ಗೆ ನಿದ್ದೆ ಮಾಡ್ಬಿಟ್ಟಿಲ್ಲ. ಅವನಿಗಂತೂ ಈ ರೇಂಜಿ ಉರಿ ಬಂದವ್ರು. ನಿನ್ನೆ ಉರಿ ಬಂದೀವಿ. ನೀನು ಶಾಲಿಗೆ ಹೋಗ್ಯಾನ ರೀ. ನೀನು ಶಾಲೆಯಲ್ಲೇ ಉರಿ ಬಂದವ. ಅಲ್ಲಿಂದ ಫೋನು ಹಚ್ಚಿಲ್ರಿ ಅವ. ಶಾಲೆಗಾಲೆಯಲ್ಲಿ ಟೀಚರ್ ಫೋನ್ ಹಚ್ಕೊಡ್ತಾರೆ. ಹಚ್ಚಿಲ್ರಿ. ಹಂಗೆ ಅಳ್ಕೊತ ಬಂದೀನಿ. ಅಲ್ಲಿಂದ ಹೊತ್ಕೊಂಡ್ಬಂದೀನಿ ಇಲ್ಲಿ ಮನೆಗೆ ಅವನಿಗೆ. ನಿನ್ನೆ ಔಷಧ ತೊಗೊಂಬಂದೆ. ಚಿನ್ನರಷ್ಟು ಔಷಧ ತೊಗೊಂಡು ಬಂದೀನಿ. ಔಷಧ ಹಾಕ್ತೀನಿ. ಕಮ್ಮಿ ಆಗೈತೆ ರೀ. ರಾತ್ರಿ ಅದೆಲ್ಲ ಒಂದು ಸ್ವಲ್ಪ ಕಮ್ಮಿ ಅನ್ಸದ. ಮತ್ತು ಮುಂಜಾನೆ ಹೇಳತ್ತನ ಉರಿ ಬಂದವ್ರು ಅವನಿಗೆ. ಈಗ ಮತ್ತೆ ಹಬ್ಬಿಸ್ಬೇಕು ಅವನಿಗೆ. ಇವಾಗ ವಾತಾವರಣ ಚಲೋ ಇಲ್ಲ ನೋಡ್ರಿ ಫ್ರೆಂಡ್ಸ್. ಆರಾಮ ತಪ್ಪತ್ತ. ಮನೆ ವಿರಾಜಿಗೆ 2 ದಿನ ಆರಾಮ ತಪ್ಪಿತ್ತು. ಅವನಿಗೆ ದವಾಖಾನೆಗೆ ತೋರಿಸ್ಕೊಂಬಂದ. ಇವಾಗ ವಿಜ್ಜಿಗೆ ಆರಾಮ ತಪ್ಪದ್ರಿ. ಇವನಿಗೆ ಆರಾಮ ತಪ್ಪತ್ತು ಅಂದ್ಕೊಂಡಿದ್ದಿಲ್ಲ. ಅವನದು ಔಷಧ ಇದ್ದು ಇವನಿಗೆ ಅದೆಲ್ಲ ಆಗಲ್ರಿ. ಅವ್ರದ್ದು ಕಡೆ ಇರ್ತಾವೆ. ಹುಡುಗವ 8 ವರ್ಷನವನ, ಇವ 6 ವರ್ಷನವನ ರೀ. ಮತ್ತು ಅವ್ನಿಗೆ ಮಕ್ಕಳು ಆರಾಮದ. ಯಾಕಂದ್ರೆ ಅವ್ನಿಗೆ ಮೊದಲೇ ಅಡ್ಮಿಟ್ ಮಾಡಿದ್ದೇವಲ್ಲ ರೀ. ಹಾಗಾಗಿ ಅವ್ನಿಗೆ ಜರ ಪ್ರಾಬ್ಲಮ್ ಅದ. ಹಾಗಾಗಿ ಆರಾಮ ತಗೊಳ್ಳೋ ದವಾಖಾನೆ ತೋರಿಸ್ತೀವಿ. ಇವ್ರದ್ದು ನೀರು ಕಮ್ಮಿ ಆಗ್ತದ. ಭಾಳ ಆರಾಮ ತಪ್ಪಿದ್ರೆ ದವಾಖಾನೆ ತೋರಿಸ್ತೀನಿ ರೀ. ಈಗೇನಿಲ್ಲ ರೀ. ಚಿನ್ನರಷ್ಟು ಔಷಧ ತೊಗೊಂಡು ಎಲ್ಲ ಮಾಡೀನಿ. ನೋಡಮ್ರಿ ಅದೇನು ಶಾಲೆಗೆ ಹೋಗ್ತೀನಂತನೋ ಏನು ಹೋಗಲ್ಲಂತನೋ ಏನು ಮಾಡ್ತಾನೋ ಗೊತ್ತಿಲ್ಲ ರೀ. ನಾನು ಹೊಸಲು ಪೂಜೆ ಮಾಡಕತ್ತೀನಿ ರೀ. ಈಗ ಜಳಕ ಮಾಡೇ ಮಾಡ್ತಿದ್ದೆ. ಅದಕ್ಕೆ ಮೊದಲು ಹೊಸಲು ಪೂಜೆ ಮಾಡ್ಕೊಂಡಿರ್ತೀನಿ. ರಂಗೋಳಿ ಹಾಕೋದ್ರೈತೆ ಅಂತೇಳಿ ಮೊದಲು ಜಳಕ ಮಾಡಿದ್ನಲ್ಲ ರೀ. ಇವೆಲ್ಲ ಮಾಡ್ಕೋತಿದ್ದ. ಮೊದಲು ಅದೆಲ್ಲ ಮಾಡ್ಕೋಬೇಕು. ರಂಗೋಳಿ ಹಾಕಿ ಆಮೇಲೆ ಜಳಕ ಮಾಡ್ಬೇಕಂತ ಹೇಳಿದ್ರೇನ ಹಿಟ್ಟು ನಾದಬೇಕು ರೀ. ಅಡುಗೆ ಏನು ಮಾಡ್ಬೇಕಂತ ವಿಚಾರ ಮಾಡತ್ತೀನಿ. ನಾನು ರಂಗೋಳಿ ಹಾಕೋತಿ ವಿಚಾರ ಮಾಡತ್ತೀನಿ. ಅದು ರಾತ್ರಿಯಾಗೆ ಒಂದೊಂದು ಸಲ ರಾತ್ರಿಯಾಗೆ ವಿಚಾರ ಮಾಡ್ತೀನಿ ಏನು ಮಾಡೋಕೆ. ಒಂದೊಂದು ಸಲ ಬ್ಯಾಸರ ಬಿಟ್ಬಿಡ್ತೀನಿ. ಮುಂಜಾನೆ ಏನು ತಲೆ ಬರ್ತದೋ ಮಾಡ್ಬೇಕಂತ ಅಂದುಬಿಡ್ತೀನಿ ರೀ. ಹಾಗಾಗಿ ಇದು ಎಲ್ಲರಿಗೂ ಹಿಂಗೆ ಆಗದೆ. ಬಟ್ ಯಾರ್ಯಾರು ರಾತ್ರಿ ಪ್ಲ್ಯಾನ್ ಮಾಡಿ ಇಟ್ಕೊತಾರೆ. ನಾನು ಕೈಪಲ್ಯ ಇತ್ತು ಮಾಡ್ತೇವೆ ಮನೆಯಾಗಿದ್ದು ಮಾಡ್ಬೇಕಂತೇಳೆಲ್ಲ ಮಾಡಿಡ್ತೀನಿ ರೀ. ಇದ್ದಿದ್ದಲ್ಲ ಮುಂಜಾನೆ ಏನು ಬೇಕಾದ್ರೂ ಮಾಡ್ಬೇಕಂತೇಳಿ ಅನ್ಕೋತೀನಿ ರೀ. ಹಂಗಾಗಿ ಕೈಪಲ್ಯ ಏನು ಇಲ್ಲ ರೀ. ಈಗ ಹಿಟ್ಟದ ಎಲ್ಲದ ಕೈಪಲ್ಯ ಇಲ್ಲ. ಮುಂಜಾನೆ ಎದ್ದೀನಿ ರೀ. ಇವಾಗ ನಂದೇನು ಅನ್ನ ಮಾಡಿ ಚಿತ್ರಾನ್ನ ಮಾಡಬೇಕು ಅನ್ನೋದು ರೀ. ಚಿತ್ರಾನ್ನ ಪಾಡೆ ಹೊಡಿಬೇಕಂತೇಳಿ ಅನ್ನೋದು. ಮತ್ತೇನು ಅನ್ನಿಸ್ತು? ಬೇಡ ಅನ್ನಿಸ್ತು ರೀ. ಮತ್ತೇನು ತಲೆ ಬತ್ರಿ ಹೋದ್ರೆ ಪಲ್ಯ ಮಾಡಿದ್ರಿತ್ತು. ಹಾಗಾಗಿ ಚಪಾತಿ ಮಾಡ್ಬೇಕಂತೇಳಿ ಸಮಯ ಇಟ್ಕೊಂಡ್ರಿ ರೀ. ಜಳಕ ಮಾಡ್ದೆ. ದೇವ್ರ ಪೂಜೆ ಮಾಡ್ದೆ. ದೇವ್ರ ಪೂಜೆ ಹಾಕತ್ತಾನೆ ಯಾವುದೂ ನಮ್ಮ ಕೆಲಸಗಳು ನಂಗೆ ಸುದ್ದಾಗಲ್ಲ ರೀ. ಮೊದಲು ದೇವ್ರ ಪೂಜೆ ಆಗಬೇಕು. ಹಂಗಾಗಿ ಜಳಕ ಮಾಡಿ ದೇವ್ರ ಪೂಜೆ ಮಾಡಿದೆ ರೀ. ಮಾಡ್ಕಿಸಿನ್ಕೆ ಇವಾಗ ಟೈಮ್ ನೋಡಿರಿ 7 ಗಂಟೆಗೆ. ಅದಾದ್ರೆ ಜಲ್ದಿ ಆಗಿಬಿಟ್ಟದು ಇವತ್ತು. ಈ ಕಡೆ ನೀರಿಗೆ ಇಟ್ಟೀನಿ. ಆ ಕಡೆ ಹಿಂಡಿ ಪಲ್ಯಕ್ಕೆ ಇಟ್ಟೀನಿ. ಹೆಸರು ಬೇಳೆ ಹಾಕಿ ಆ ಕಡೆ ಪಲ್ಯಕ್ಕೆ ಇಟ್ಟೀನಿ. ಈ ಕಡೆ ನೀರಿಗೆ ಇಟ್ಟೀನಿ. ನಾ ಬಾದಾಮ್ ತಿನ್ಲಾಗತ್ತೀನಿ ರೀ. ನಂಗೆ ಬಾದಾಮ ಆ್ಯಕ್ಚುಲಿ ಹೋಗಲ್ಲ ರೀ. ನಂಗೆ ಯಾರ್ಯಾರೆಲ್ಲ ತಿಂತೀರಿ ಕಮೆಂಟ್ ಹಾಕ್ರಿ. ನಂಗೆ ಬಾದಾಮ್ ಹೋಗಲ್ಲ. ನಂಗೆ ತಿನ್ನಲ್ಲ. ನಂಗೆ ಇಷ್ಟನೂ ಆಗಲ್ಲದು. ಬಾದಾಮ ನೆನೆಸಿಟ್ಟು ತಿಂದ್ರೆ ಒಂದು ಸ್ವಲ್ಪ ಏನೋ ಶೇಂಗಾಗತ್ಲೆ ಹತ್ತಾವ ತಿಂತೀನಿ ರೀ. ಅದನ್ನು ಜಾಸ್ತಿ ತಿನ್ನಲ್ಲ. ಹಾಗೆ ಒಣಬೆಲೆ ತಿಂದಂದ್ರೆ ಹಿಂಗೇನು ಉಲ್ಟಿ ಅನ್ನಂಗೆ ಆಗ್ತದೆ ನನಗೆ. ಒಣಬೆಲೆ ಅಂತೂ ಮೊದಲೇ ಹೋಗಲ್ಲ. ಮತ್ತು ನೆನಪು ಶಕ್ತಿಯನ್ನು ಕಡಿಮೆ ಆಗಿಬಿಟ್ಟದೆ. ಕಡೆ ಹಾಗೆ ನಾನು ಟ್ರೈ ಮಾಡತ್ತೀನಿ. ತಿನ್ಬೇಕಂತೇಳೆಲ್ಲ ತಿಂತಿದ್ದಿಲ್ಲ. ನೆನಪು ಶಕ್ತಿ ಕಡಿಮೆ ಆಗಿಬಿಟ್ಟದ. ನಾನು ತಿನ್ಲತ್ತೀನಿ. ಯಾರ್ಯಾರೆಲ್ಲ ತಿಂತೀರಿ ಕಮೆಂಟ್ ಹಾಕ್ರಿ. ಅದರಿಂದ ಹಿಟ್ಟು ನಾದಕತ್ತೀನಿ ರೀ. ಹಿಂಡಿ ಪಲ್ಯ ಹಂಗೆ ರೀ ಫ್ರೆಂಡ್ಸ. ಯಾವುದೂ ಇಲ್ಲ ಹೆಸರು ಬೇಳೆ ಹಾಕಿ ನಾನು ಏನು ಪಲ್ಯ ಮಾಡ್ಬೇಕಂತಿಲ್ಲ. ಈಗ ಅಲ್ಲಿ ಆಜು ಬಾಜುಕಂತೂ ನಮ್ಮ ಕೈ ಪಲ್ಯ ಏನೂ ಸಿಗೋಲ್ಲ. ಹಾಗಾಗಿ ಅದಕ್ಕೆ ಅದು ಹಿಂಡಿ ಪಲ್ಯ ಹಾಕ್ತೀನಿ. ಚಪಾತಿ ಹಿಟ್ಟು ನಾದಕತ್ತೀನಿ. ಅಷ್ಟೇ ಸ್ವಲ್ಪ ರೀ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ರೀ. ಮೊದಲಕ್ಕೆ ಅದು ಎಣ್ಣೆ ಹಾಕ್ಕೊತೀನಿ. ಚಂದ ಹಿಟ್ಟು ನೆನೀತದೆ ರೀ. ಮತ್ತು ಮೊನ್ನೆ ಗೋಧಿ ತಂದಿದ್ದೇವ್ರಿ ನಾವು. ಯಾವಾಗ ಭೀ ಕಂಪಲ್ಸರಿ ತರ್ತೀವ್ರಿ. ಆ ಗೋಧಿ ಹಿಟ್ಟಿನ ಅಂದ್ರೆ ಗೋಧಿದು ಪ್ಯಾಕೆಟ್ ತಂದಿದ್ದಿಲ್ಲ ನಾವು ಈ ಸಲ. ಸರಿ ಅಜಂಟ ತರ್ತಿದ್ದೇವೆ ರೀ. ಈ ಸಲ ಬೇರೆನೇ ತಂದಿದ್ದು. ಹಾಗಾಗಿ ಚಲೋ ಇಲ್ಲ ಅಂತ ಟ್ರೈ ಮಾಡ್ಕೊಂಡು ಈ ಸ್ಟಾರ್ಟಿಂಗ್ ಮಾಡೀನಿ ಅವಾಗೆ. ಹೌದಾ ಯಾಕೋ ನಂಗೆ ಚಂದ ಅನ್ಸಿಲ್ಲ ರೀ. ನಂಗೆ ಹಿಟ್ಟು ಚಪಾತಿ ನಂದರೆ ಯಜಮಾನ್ರಿಗೆ ಹಠಾಗೂ ಇಲ್ಲ ನಾದಕ್ಕೆ ಜರ ಭಾಳ ತನ ಇಡು ಚಂದ ಆಗ್ತಾವ ಅಂತೇಳಕ್ಕೆ ಮುಂದೆ ನಾದಕ್ಕೆ ಭಾಳ ತನ ಇಡಕತ್ತ ಚಂದ ಆಗ್ಲಕತ್ರ. ಹಂಗೇನಿಲ್ಲ ರೀ. ಇವಾಗ ಇದು ರೀ ಫ್ರೆಂಡ್ಸ. ನಮ್ದು ಅವಾಗಿನ ನೆನೆ ಬರ್ತದೆ ರೀ ಇದು ನೋಡಿದ್ರೆ. ಯಾಕಂದ್ರೆ ಅವಾಗ ಹೆಂಗಿತ್ತಂದ್ರೆ ನಮ್ಗೆ ರೇಷನ್ ಗೋಧಿ ಉಣ್ತಿದ್ದೇವ್ರಿ. ಹಿಂಗೆ ಚಪಾತಿ ಮಾಡಿದ್ರೆ ಅದಕ್ಕೆ ಜಿಗಿನೇ ಇರ್ತಿಲ್ಲ. ಕಡಿತೀವಿ ಹಿಂಗೆ ಚಪಾತಿ ಕೈಯಾಗ. ಅದ್ರಾಗ ಒಟ್ಟು ಜಿಗಿನೇ ಇರ್ತಿದ್ದಿಲ್ಲ ರೀ. ಹಿಂಗೆ ಮಾಡಿದ್ರೆ
ಅವೆಲ್ಲ ಕಡ್ದು ಬಿಡ್ತೀವಿ ರೀ. ಇದು ನೋಡಿ ಅದು ನೆನಪು ಬರ್ತದ್ರಿ, ಯಾಕಂದ್ರೆ ಅವ್ರು ರೇಷನ್ ಗೋಧಿ ಉಣ್ತಿದ್ದೇವಲ್ಲ ರೀ, ಹಂಗಿಂತ ರೀ. ಬಟ್ ಅದು ಯಾವತ್ತೂ ಮರೆಯಲ್ರಿ. ನಾವು ಹಿಂದೆ ಏನು ಕಷ್ಟಪಟ್ಟು ಬಂದೀವಿ ನೋಡ್ರಿ, ಅದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ರೀ. ನಾವಂತೂ ಮರೆಯೋದೇ ಇಲ್ಲ. ಯಾಕಂದ್ರೆ ಆ ದಿನಗಳು ಭಾಳ ದಿನ ಕಷ್ಟಪಟ್ಟು ದಿನಗಳು ಅವರವು. ಈಗ ಚಲೋ ಆಗ್ಯದ ಅಂತ ಹೇಳಕ್ಕೆ ಅದು ಮರೆಯೋಕ್ಕಂತೂ ಆಗಲ್ಲ ರೀ, ಮರೆಯೋದೇ ಇಲ್ಲ ರೀ. ಈಗ ಅವಾಗೆಲ್ಲ ಕಷ್ಟ ಇತ್ತು, ಇವಾಗೆಲ್ಲ ಚಲೋ ಟೈಮ್ ಅದ ಅಂತೇಳಿ ಅದು ಹಿಂದಿಂದೆಲ್ಲ ಕಷ್ಟಪಟ್ಟಿದ್ದೆಲ್ಲ ಮರೆತ್ರೆ ಹೆಂಗೆ ರೀ ಫ್ರೆಂಡ್ಸ. ಆ ಕಷ್ಟಗಳೇ ಇವ ನಾವು ಚಲೋ ಇರೋಕ್ಕೆ ದಾರಿ ರೀ, ಹೌದಲ್ರಿ. ಅವಾಗೇನು ನಾವು ಕಷ್ಟಪಟ್ಟಿವಿ, ಅದೇನು ಆಗ್ಯದ, ಅದೇನು ದಿನಗಳು ತೆಗ್ದೀವಿ, ಅದೇ ಇವಾಗ ನಮಗದು ಒಳ್ಳೇದು ಹಾಕಿದಕ್ಕೆ ದಾರಿ ಕಂಡು ಕೊಟ್ಟಿದ್ರಿ ಫ್ರೆಂಡ್ಸ್. ಹಂಗಾಗಿ ಇವಾಗ ಸ್ವಲ್ಪ ಅದು ನೆನ್ಪು ಬಂತು ನಂಗೆ. ಯಾಕೆ ಮೊನ್ನೆ ನಮ್ಮ ಯಜಮಾನ್ರಿಗೆ ಅದು ಗೋಧಿ ಹಿಟ್ಟು ನೋಡಿ ಅಂದಿದ್ದಾರೆ, ನಾ ಗೋಧಿ ಪ್ಯಾಕೆಟ್ ನೋಡಿ ಅಂದಿದ್ದವರಿಗೆ ಚಲೋ ಇಲ್ಲರಿ ಗೋಧಿ ಅಂಥೇಳಿ. ಅವ ರೇಷನ್ ಗೋಧಿ ಉಣ್ತಿದ್ದೆವು. ಇವಾಗ ಆದ ಗೋಧಿಗೆ ಚಲೋ ಇಲ್ಲ ಅಂತಂದು ಹಂಗೆ ಇರಲಿಲ್ಲ ರೀ, ಬಟ್ ಚೆಂದ ಆಗಿಲ್ಲ ಅಂತಂದು ಅಷ್ಟೇ. ಒಂದೇ ಜರ ಜಾಸ್ತಿ ನೆನಿಟ್ಟಂದ್ರೆ ಚೆಂದ ಆತವ್ರು ಚಪಾತಿ. ಹೆಸರು ಬೇಳೆ ಕುದಿಸಿಟ್ಟಿನ್ರಿ. ಇದಕ್ಕೆ ಏನು ಪಲ್ಯ ಮಾಡ್ಬೇಕಂತ ತಿಳಿಲಿಲ್ಲ ನಂಗೆ. ಹಂಗಾಗಿ ಹುಡುಗರಿಗೆ ಅಟ್ಟೆ ಡಬ್ಬಕ್ಕೆ ಬೇಕಲ್ರಿ, ಆಲಸ್ನ ಮಾಡಬಾರ್ದು, ಗಟ್ ಮಾಡಬೇಕು. ಹಂಗಾಗಿ ಹೆಸರು ಬೇಳೆ ಇರ್ತಾವೆ ನೋಡಿರಿ, ಪಾಲಿಶ್ ಮಾಡಿ ಅವು ಕುದಿಸಿಕ್ಕಿಟ್ಟಿದ್ದು, ಬರೀ ಅಷ್ಟೇ ಕುದಿಸಿಕ್ಕಿಟ್ಟಿದ್ದ. ಅದಕ್ಕೆ ಇವಾಗೇನು ಇಲ್ಲರಿ, ಒಂದು ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ, ಮತ್ತೇನಿಲ್ಲ. ಖಾರ ಉಪ್ಪು ಹಾಕ್ತೀನಿ ರೀ. ಇದಕ್ಕೆ ಒಂದೇ ಒಂದು ಟಮಾಟಿ ಹಾಕ್ತೀನಿ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇದೇನು ಹಾಕಲ್ರಿ, ಹ್ಯಾಂಗೋ ತಿನ್ನಲ್ರಿ. ನನಗಂತೂ ನಿಮ್ಗೆ ನೋಡ್ರಿ ಫ್ರೆಂಡ್ಸ, ಮೊದಲೇ ನಂಗೆ ಊಟ ಹೋಗಲ್ಲಾಗ್ಯದ್ರಿ, ಯಾಕೋ ಏನೋ ಗೊತ್ತಿಲ್ಲ. ಒಟ್ಟು ನನಗೆ ಊಟ ಹೋಗಲ್ರಿ. ಅದು ಊಟ ನೋಡಿದ್ರೆ ನಂಗೆ ಒಲ್ಲ ಅನ್ಸಕತ್ತದ್ರಿ. ಊಟ ಹೊಸನೂ ಆಗಲ್ಲಾಗ್ಯದ್ರಿ, ಊಟ ಮಾಡ್ಬೇಕಂತ ಅನ್ಸಲ್ಲಾಗ್ಯದ್ರಿ. ಹಿಂಗೆ ಊಟ ಮಾಡ್ದಲ್ರಿ, ಹಿಂಗೆ ಅವಾಗ ಕೈಕಾಲೆಲ್ಲ ನಡುಗ್ತೀವ್ರಿ ನಂಗೆ ಊಟ ಮಾಡಲಿ ಅಂದ್ರೆ. ಇವಾಗೂ ನಡುಗ್ತಾವೆ, ಹಂಗೇನಿಲ್ಲ ರೀ, ಮೈಯ ತಾಕತ್ತೇ ಇಲ್ಲರಿ. ಇವಾಗೂ ಕೈಕಾಲು ನಡುಗ್ತಾವೆ ಊಟ ಮಾಡಲಿಲ್ಲ ಅಂತಂದ್ರೆ. ಬಟ್ ಆದರೂ ಯಾಕೋ ಮಾರಿ ಮ್ಯಾಗ ಹೊಡೆದಂಗೆ ಅಲ್ಲತ್ತದ ನಂಗೆ, ಒಟ್ಟು ಊಟ ಮಾಡ್ಬೇಕಂತ ಅನ್ಸಲ್ಲಾಗ್ಯದ. ಹಾಗಾಗಿ ಇವತ್ತು ಇದು ಹಿಂಡಿ ಪಲ್ಯ ಅಂತೂ ಮೊದಲೇ ಉಣಲ್ರಿ ನಾ. ಮತ್ತು ಏನಾದರೂ ಜಾಸ್ತಿ ನಾ ತಿನ್ಬೇಕು ಅಂತ ಅನ್ಸಲ್ಲಾಗ್ಯದ್ರಿ. ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರು ಭಾಳಾದ್ರೆ 2 ತುತ್ತು 3 ತುತ್ತು ತಿಂದಲ್ರಿ, ಅಲ್ಲಿಗೆ ಅದು ಹೊಟ್ಟೆ ಪ್ಯಾಕ್ ಆಗಿಬಿಡ್ತದೆ ರೀ. ಏನಾಗೋದು ಏನಲ್ಲೋ ನನಗೆ ಗೊತ್ತಿಲ್ಲ ರೀ. ನನಗೆ ಒಂಥರ ಇದು ಅನ್ಸಕತ್ತದ, ಹೆಂಗೇನು ಊಟ ಬಿಟ್ಟಪ್ಪ, ಹೆಂಗೆ ನಂಗೆ ಊಟ ಹೋಗಲ್ಲಾಗ್ಯದ ನನಗೆ ಅದು ಅನ್ಸಕತ್ತದ ರೀ. ಹೆಂಗೇನು ಇದು ಆಯಿತು ಅಂತ ಹೇಳಿಕೆ. ಆದರೂ ಎಲ್ಲ ಊಟ ಬಿಡೋಕೆ ಮನುಷ್ಯಳೆ ಅಲ್ರಿ ನಾ, ಗೊತ್ತಿಲ್ಲ ರೀ ಯಾಕೋ. ಇದು ಹಿಂಡಿ ಪಲ್ಯ ನೋಡಂತೂ ಮೊದಲೇ ನನಗೆ ಊಟ ಹೋಗಲ್ಲ, ಊಟ ಮಾಡ್ಬೇಕಂತ ಅನ್ಸಲ್ಲಾಗಿತ್ತು ರೀ. ಮತ್ತು ಮಕ್ಕಳು ಹೊಟ್ಟೆ ಕಸಿ ಬಿಸಿ ಆಯಿತು, ಏನೋ ಒಂದು ಇದು ಒಂಥರ ಇದಾಯ್ತಂದ್ರೆ ಏನೋ ಒಂದು 2 ಒಂದು ಭಾಳಾದರೂ ಭಾಳ ಮೀರಿ ಬತ್ತಂದ್ರೆ ಒಂದು ಚಪಾತಿ ಉಣ್ಬೋದ್ರಿ. ಅದಕ್ಕೆ ಬಿಟ್ಟು ಮತ್ತೇನಿಲ್ಲ ರೀ. ಅದೊಂದು ಚಪಾತಿ ಉಂಡಲ್ರಿ, ಅದಕ್ಕೆ ಬಿಟ್ಟು ಮತ್ತೇನು ಜಾಸ್ತಿ. ಅದೇ ಒಂದು ಚಪಾತಿ ಉಂಡಂದ್ರೆ ಏನೋ ಒಂದು ಟೈಮ್ ಮುಂಜೆ ಉಣ್ಣೋದು ಚಂದಿತನ ಹುಸುನೂ ಆಗಲ್ರಿ ನಂಗೆ, ಇದೂ ಆಗಲ್ರಿ. ಹಂಗಾಗಿ ಬಿಟ್ಟದ್ರಿ ಯಾಕೋ ಹೇಳ್ಬೇಕಂತ ಅನಿಸ್ತದೆ ನಿಮ್ಮ ಎದುರು. ಯಾಕೆ ಅದು ಹಿಂಡಿ ಪಲ್ಯ ನೋಡಿ ಅನಿಸ್ತದೆ ನಂಗೆ. ಅದು ನಿನ್ನೆ ಸಪ್ಪೆ ಮಾಡಿ ಮಾಡೀನಿ, ನಾ ಊಟ ಮಾಡಲ್ಲಂತೆ ಸಪ್ಪೆ ಮಾಡೀನಿ. ಇವತ್ತು ಹಿಂಡಿ ಪಲ್ಯ ಮಾಡಿ ನಾವು ಉಣಲ್ಲಂತೆ ಮಾಡೀನಿ. ಉಣ್ಬೇಕಂತ ಅನಿಸ್ರಿ, ಏನಾದ್ರು ಖಾರ ಮೊದಲೇ ಸಪ್ಪೆ ಉಣಲ್ರಿ. ನಾ ಖಾರ ಇದ್ದರೆ ನನಗೆ ಊಟ ಹೋಗ್ತದೆ ರೀ, ಖಾರ ಇದ್ದರೂ ನನಗೆ ಊಟ ಹೋಗಲ್ಲಾಗ್ಯದ. ನಾ ಖಾರ ಇದ್ದರೆ ಊಟ ಮಾಡಾಕ್ರಿ, ಇಲ್ಲಾಂದ್ರೆ ಇಲ್ಲ. ಸಪ್ಪಗಂತೂ ಮೊದಲೇ ಮುಟ್ಟಕ್ಕೆ ಹೋಗಲ್ಲ. ನಾವು ಉಣಲ್ಲಂತೆ ಸಪ್ಪು ಮಾಡಾಕತ್ತೀನಿ ರೀ ಮನ್ಯಾಗ ಅಡ್ಗೆ. ಹಾಗೇನಿಲ್ಲ ರೀ, ಅದೆಲ್ಲ ಜೀರೆ ಮೂರೆ ಅರಿಶಿನ ಬೆಳ್ಳುಳ್ಳಿನೆಲ್ಲ ಹಾಕಿ ಪಾಣೆ ಹೊಡೆದೆ ರೀ. ಇವತ್ತು ನಾನು ವಯಸ್ಸು ಹೊರಾಕ್ಲಿಕತ್ತೀನಿ, ಡೈರೆಕ್ಟಾಗಿ ಮಾತಾಡೋಕ್ಕೂ ನಂಗೆ ಇದು ಆಗಲ್ಲಾಗ್ಯದ್ರಿ. ಹಾಗಾಗಿ ಆವಾಗಿನಾಗೆ ಆಗಲ್ಲಾಗ್ಯದ್ರಿ. ಮತ್ತೆ ವೀಡಿಯೋ ಮಾಡಿ ವಯಸ್ಸು ಹಾಕ್ಬೇಕಂತ ಅನ್ಕೊಳ್ತೀವಿ. ಜಾಸ್ತಿ ವೀಡಿಯೋನೂ ಮಾಡೋದಾಗಲ್ದು. ಇವಾಗ ನೋಡಿರಿ 2 ದಿನ ಗ್ಯಾಪ್ ಆಯಿತು, ಆಯ್ತಾರ ಒಂದು ದಿನ ಗ್ಯಾಪ್ ಆಯಿತು, ಸೋಮವಾರ ಒಂದು ದಿನ ಗ್ಯಾಪ್ ಆಯ್ತು ರೀ. ಹಾಗಾಗಿ ವೀಡಿಯೋ ಮಕ್ಕಳು ಇದಾಗ್ಬಿಡ್ತಾವೆ ರೀ. ನಾನು ಡೈಲಿ ಕಂಟಿನ್ಯೂ ಹಾಕೋದು ಬರಬೇಕು, ಏನೋ ಅನ್ಸಂಗಿಲ್ಲ. ಜರ ಗ್ಯಾಪ್ ಆಗೋಣ ಮನ್ಸು ನಿಮ್ಗೆ ನೋಡೋಕೆ ಇದಾಗ್ತದೆ ರೀ, ನನಗೆ ಹಾಕೋಕ್ಕೆ ಮನ್ಸಾಗಲ್ಲ. ಗ್ಯಾಪ್ ಮಾಡಬಾರ್ದು ಅಂತೀನಿ, ಬಟ್ ಏನೋ ಒಂದು ಕಾರಣದಿಂದ ವೀಡಿಯೋ ಗ್ಯಾಪ್ ಆಗ್ಲಿಕತ್ತಾವ ರೀ. ನಿನ್ನೆ ರಾತ್ರಿಗಿಂದ ಅನ್ನ ಇತ್ತು, ಅದು ಅನ್ನ ಮತ್ತು ಸಪ್ಪ ಬೇಳೆ ಇತ್ತು ರೀ, ಅದು ಹಂಗೆ ಇಟ್ಟೇನಿ ರೀ. ಮತ್ತು ಡಬ್ಬಾಗ ಚಪಾತಿ ಬೇಕು ಪಲ್ಯ ಬೇಕಂತಂದು ಅವ್ರು ಅದೇ ಅನ್ನ ಬೇಳೆನೇ ಉಂಡ್ರು, ಚಪಾತಿನೂ ಉಂಡು ರೀ. ಮತ್ತು ಅಷ್ಟೇ ಬಿಸಿದ ಅನ್ನ ಬೇಳೆ ರಾತ್ರಿಯಾಗಿಂದಿತ್ತು. ಒಂದು ಜರ ಉಂಡ್ರಪ್ಪ ಅಂತೇಳಿ ಅಂದ. ನನಗಂತೂ ಅನ್ನ ಹುರಿಬೇಕಂತಂದ್ರೆ ನನಗಂತಂದು ಮೊದಲೇ ಹೋಗಲ್ಲಾಗ್ಯದ. ಊಟ ಭಾಳ ಒಳ್ಳಿಕತ್ತದ್ರಿ. ಯಾಕೆ ನಾನೇ ಊಟ ಮಾಡೋಕ್ಕೆ ಉಣಲಾಗಿದ್ರಿ. ಹುಡುಗರ್ದು ಏನು ಅಷ್ಟೇ ಅವೇಟ್ ಉಣ್ತಾವ್ರಿ, ನಿಮ್ಗೆ ಗೊತ್ತೇ ಆದರೆ ಅಷ್ಟೇ ಕಮ್ಮಿ ಉಣ್ತಾರೆ. ಮಸ್ತಾಗೆ ಹಿಂಡಿ ಪಲ್ಯ ಮಾಡಿರಿ, ಆಗಿ ಚಂದೇ ಆಗ್ತದ್ರಿ ಅದು ಹಿಂಡಿ ಪಲ್ಯ. ಹೊರಗೊಳಗೆ ಅದು ಇಷ್ಟ ಆಗ್ತದೆ ನನಗೆ. ಅದು ನೋಡಿದ್ರೆ ಒಲ ಅನ್ಸೋದು, ಬಟ್ ಚೆಂದ ಆಗಿರ್ತದೆ ನಂಗೆ ನೋಡಿದ್ರೆ ಒಲ ಅನ್ಸೋದ. ಕೆಲಸ ಅಡುಗೆ ಅಂತೂ ಆಯ್ತು ರೀ, ಇವತ್ತು ಭಾಳ ಜಲ್ದಿ ಆಯ್ತು ರೀ ಫ್ರೆಂಡ್ಸ್. ಅಡುಗೆ ನೋಡ್ಲಿಕ್ಕೆ ಹೋದ್ರೆ ಹಂಗಂದ್ರೆ 7:30 ಗಂಟೆ ತನಕ ಅಡುಗೆ ಆಯಿತು. ಈ ಕಡೆ ಎಲ್ಲ ಹಾಸಿಗೆ ತೆಗಿಲಿಕತ್ತೀನಿ. ಯಾಕಂದ್ರೆ ಪಿಲ್ಲೂ ತೆಗಿತಾಳೆ, ಅವಾಗ ನಂಗೆ ಆರಾಮಿದ್ದಿಲ್ಲ, ಮಾಡಿಲ್ಲ ಅಂದ್ರೆ ಆಕೆ ಮಾಡ್ತಾಳೆ. ಬಟ್ ನನಗೊಂಥರ ಜಲ್ದಿ ಎದ್ದಿನ ಒಂಥರ ಇದು ರೀ, ಲೇಟ್ ಮಾಡೋದಲ್ರಿ. ಈ ಸಿಡಿ ಅನಿಸ್ತದೆ ಮನ್ಯಾಗ. ನಂಗೆ ಕೆಲಸ ಮಾಡೋಕ್ಕಾಗಲಿ ಹೊರಗೋಗಲಿ ಒಂಥರ ಚಿಡಿ ಅನಿಸ್ತದೆ. ಜಲ್ದಿ ಎದ್ನಂದ್ರೆ ಇಲ್ಲರಿ, ನನ್ನ ಪಡಿ ನಾ ಸುಮ್ಮ ಕೆಲಸ ಮಾಡ್ಕೊಂಡಿರ್ತೀನಿ ರೀ. ಹಾಗಾಗಿ ಇವತ್ತು ಜಲ್ದಿನೇ ಆಗಿತ್ತು ರೀ ಬಿಡ್ರಿ ಅದೆಲ್ಲ ಕೆಲಸ. ಇನ್ನು ಪಿಲ್ಲೋ ಮೈ ತೊಗೋಬೇಕ್ರಿ, ಪಿಲ್ಲೋ ನೀರು ಹಾಕಿನಿ. ಆ ವಿಜ್ಜಿಗೇನು ಮೈ ತೊಳೆಯಲ್ರಿ, ಯಾಕೆ ಉರಿ ಬಂದವಲ್ರಿ, ಹಾಗಾಗಿ ಅವ್ನಿಗೆ ಮೈ ತೊಳೆಯಲ್ಲ. ಪಿಲ್ಲೂ ತಂತ ತೊಗೋತಾಳೆ, ಅದೇ ಓಡಾಡಕತ್ತಾಳ್ರಿ ಬಟ್ಟೆ ತೊಗೊಂಡು. ವಿರಾಜ್ ಆಲ್ರೆಡಿ ಮೈ ತೊಗೊಂಡಿನ್ರಿ, ಅವ ಜಲ್ದಿ ಎದ್ದಿದ್ದು, ನೀನು ಜಲ್ದಿ ಮನ್ಕೊಂಡಿದ್ದ, ಹಾಗಾಗಿ ಜಲ್ದಿ ಎದ್ದಿದ್ದ.
ಅವನ್ನು ಈಗ ನಂದು ಯಾವಾಗ ಕೈ ಬೆನೆಗ್ಯದಾಗ್ಯದ ಮೈ ತೊಳೆದೇ ಬಿಟ್ಟಿನಿ ರೀ ಪಾರ್ಗಳಿಗೆ ಅವ್ರದವ್ರೆ ತೊಗೊಳಕತ್ತಾರೆ ಹಿಂಗೆ ಯಾವಾಗಾರೆ, ಯಾಕಂದ್ರೆ ಅವಡ ಸೊಡ ತೊಗೊತಾವು ಚಂದ ತೊಗೊಳಕ್ಕೆ ಬರಲ್ಲ. ನನಗೆ ಹಿಂಗೆ ಯಾವಾಗಾರೆ ಟೈಮ್ ಸಿಕ್ತು ತೊಳಿಬೇಕಂತ ಅನಿಸ್ತಂದ್ರೆ ಸ್ವಚ್ಛ ತೊಳಿತೀನಿ ರೀ. ಈ ತೊಳ್ಕೊಳಕತ್ತಾಳ ಅವ್ರು ಅದೆಲ್ಲ ನಾ ಇದೆಲ್ಲ ಹಾಸಿಗೆ ಮಡ್ಚ್ಕೊಂಡು ಕಸ ಹೊಡಿತೀನಿ ರೀ. ಆ ಕಡೆ ಈ ಕಡೆ ಗಾದಿ ಅದೆಲ್ಲ ಈಗ ಅವ್ರ ಗಾದಿ ಮ್ಯಾಗೆ ಮನ್ಕೋತಾವ ಹುಡುಗರು. ಅದ್ರಾಗ ಜಾಗನೇ ಸಾಲಲ್ಲ ರೀ, ಅದ್ರಾಗ ಗುದ್ದಡಕ್ಕೆ ಅದ್ರ ಥಂಡಿ ಅದಲ್ಲ ರೀ ಈಗ ಥಂಡಿ ಅದ ರೀ, ಹಾಗೆ ಮನ್ಕೋತಾರೆ ಅವರು. ಇಜ್ಜಿದೆ ಒಂದು ಸ್ವಲ್ಪ ಇದು ಅನ್ಸಕತ್ತದ ರೀ. ಸಾರಿ ಕಳಿಸ್ಬೇಕಂದ ಯಾಕೋ ಬ್ಯಾಡ ಅನ್ಸಕತ್ತಾರೆ, ಉರಿಯವಲ್ಲ ರೀ. ಮತ್ತು ಇಲ್ಲಿ ನಡ್ಕೊತ ಹೋಗ್ಬೇಕು ರೀ. ಅಲ್ಲಿದ ನಂಗೆ ಒಮ್ಮಮ್ಮ ಹೋಗೋದಲ್ಲಿ ಅಂದ್ರೆ ಅವ್ರು ಇಲ್ಲಿ ನಡ್ಕೊತ ಬರ್ತಾರೆ, ಬ್ಯಾಗ್ ಹೊತ್ಕೊಂಡು ಹೊತ್ಕೊಂಡೇ ಬರ್ತಾರೆ. ಹಾಗಾಗಿ ಯಾಕೋ ಬ್ಯಾಡ ಅನ್ನಿಸ್ತಾರೆ ಅವ್ನಿಗೆ ಸಾಲಿ ಕಳ್ಸೋದು. ಅದಕ್ಕೆ ಬಿಟ್ಟೆ ರೀ. ನಮ್ಮ ಮನೆಗೆ ಇಟ್ಕೊಂಡು ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರಿ ಅವನಿಗೆ ಇವಾಗ ಸಾಲಿ ಬಿಡ್ಸಿನ್ರಿ ಆಲ್ರೆಡಿ, ಸಾಲಿಗೆ ಹೋಗ್ಬಿಡ್ದತ್ತ ಅವರಿಬ್ಬರೇ ಓದ್ತಾರೆ. ಅವನಿಗೆ ಮನೆಯಾಗ ಬಿಟ್ಟರು ಒಂದು ಪ್ರಾಬ್ಲಮ್ ರೀ, ಕರ್ಕೊಂಡು ಹೋದ್ರು ಒಂದು ಪ್ರಾಬ್ಲಮ್. ನಾನು ಕೆಲ್ಸಿಗೆ ಯಾಕೆ ವಿರಾಜ್ ಇದ್ನಂದ್ರೆ ಮನೆ ಬಿಟ್ಟು ಹೋಗ್ತಿದ್ರಿ, ಪಿಲ್ಲು ಇದ್ನಂದ್ರು ಮನೆ ಬಿಟ್ಟು ಹೋಗ್ತಿದ್ದ. ಪಿದ್ದುನೂ ಇರಲ್ಲ, ವಿರಾಜ್ನೂ ಇರಲ್ಲ ರೀ. ವಿರಾಜ್ ಸಾಲಿ ಕಳ್ಸಕತ್ತೀನಿ. ಇವನು ಸಲ ನಾವು ಸಾಲಿ ಸುಟ್ಟಿ ಮಾಡಲ್ಲ ರೀ. ಇವ ಮನ್ಯಾಗ ಕುಂದ್ರ ಅಳ್ಕೋತ ಕುಂದಿರ್ತಾನೆ, ಬರತನ ಅಂಜಿಕೆ ಬರ್ತಂತೇಳಿ. ಮತ್ತು ಇಲ್ಲಿ ಯಾರ್ದಾರ ಮನೆ ಬಿಟ್ಟು ಹೋಗ್ಬೇಕಂದ್ರೂ ಮೊದಲೇ ನಿಂದ್ರಲ್ಲ ಅವ. ಈಗ ಕರ್ಕೊಂಡು ಹೋದ್ರೆ ಇಲ್ಲಿಂದ ಅಲ್ಲಿಗೊಂದು ನಡ್ಕೊತ ಒಯ್ಬೇಕು ರೀ, ಇಲ್ಲ ಅಂದ್ರೆ ಹೊತ್ಕೊಂಡು ಹೋಗ್ಬೇಕು ಅವನಿಗೆ ಇಜ್ಜಿಗೆ ನಡ್ಸ್ಕೊತ ಒಯ್ಬೇಕು. ಅವನಿಗೆಲ್ಲ ಹೊಚ್ಕೊಂಡು ಹೋಗ್ಬೇಕು, ಇಲ್ಲ ಆಟೋಕ್ಕೆ ಹೋಗ್ಬೇಕು ರೀ. ಆಟೋ ಸಿಗ್ಬೇಕು ಟೈಮಿನ ಮ್ಯಾಗ ಸಿಕ್ಕು ಚಲೋ ರೀ, ಸಿಗಲಿಲ್ಲ ಅಂದ್ರೆ ಹೈರಾಣ ರೀ. ಆಟೋ ಸಿಕ್ಕಲ್ಲ ರೀ, ಏನಿಲ್ಲ ರೀ. ಯಾಕೆ ಅವನೇನು ಹೈರಾಣ ಮಾಡಿಕೊಡಲ್ಲ, ನನಗಂತೂ ಮೊದಲೇ ಹೊತ್ಕೊಂಡು ಹೋಗೋದಲ್ಲ ರೀ, ನನಗೆ ಹೈರಾಣ ಆಗಲ್ಲ. ಮತ್ತು ನಾನು ಆಟೋಕ್ಕೆ ಹೋಗ್ಬೇಕಂತ ಅನ್ಕೋತೀನಿ ರೀ. ಸಿಕ್ತು ಚಲೋ ರೀ ಆಟೋ. ಮತ್ತು ಏನು ಮಾಡುತ್ತೋ ಗೊತ್ತಿಲ್ಲ ರೀ. ಆಟೋ ಸಿಕ್ತಂದ್ರೆ ಅದೇ ನೋಡ್ತೀನಿ ರೀ. ಆಟೋ ಏನು 10 ರೂಪಾಯಿ ತೊಗೋತಾರೆ ಆಟೋಕ್ಕೆ. ಅವ್ನು ನಗ್ಲಿಕ್ಕತ್ತ ನೋಡ್ರಿ ನಮ್ಮ ವಿರಾಜ್, ನಮ್ಮ ಮಮ್ಮಿ ಏನು ಮಾಡಕತ್ತಾಳೆ ಅಂತೇಳಿ. ಆಟೋ ಸಿಕ್ತು ಚಲೋ ಆತ, ಸಿಗಲಿ ಅಂದ್ರೆ ಹೊತ್ಕೊಂಡು ಹೋಗ್ಬೇಕು. ಅವನೇ ನಡ್ಸ್ಕೊತಂತೂ ಕರ್ಕೊಂಡು ಹೋಗಲ್ಲ, ಯಾಕೆ ಆರಾಮಿಲ್ಲ ರೀ. ಹಂಗೆ ಕೆಲಸ ಸುತ್ತಿ ಮಾಡಪ್ಲೇನು ಇಲ್ಲ ರೀ. ನಮ್ಮ ಮನೆ ಸುಟ್ಟಿ ಮಾಡೀನಿ ರೀ. ಅವನಿಗೆ ವಿರಾಜ್ಗೆ ಆರಾಮಿಲ್ಲ ಅಂತ 2 ದಿನ ಸುಟ್ಟಿ ಮಾಡೀನಿ. ಅದಕ್ಕೆ 15 ದಿನ ನನಗೆ ಆರಾಮಿಲ್ಲ ಸುಟ್ಟಿ ಮಾಡೀನಿ. ಅವ್ರಿಗೆ ಏನು ಅನ್ಸ್ಬಿಡ ನನಗೆ ಸುಟ್ಟಿ ಮಾಡ್ಬೇಕಂತ ಅನ್ಸಲಾಗ್ಯದ ರೀ. ನೋಡಮ್ರಿ ಏನಾಗತ್ತೆ ಅಂತೇಳಿ. ಈ ಕಡೆ ನೋಡ್ರಿ ಈಗ ಅವ ಅಂತೂ ಈರೇಶ್ ಫೋನ್ ಹಚ್ಚಿ ಬೈಲಿಗತ್ತಾನ ರೀ, ಕೆಲ್ಸಕ್ಕೆ ಹೋಗ್ಬೇಡ ನೋಡು, ನೀ ಹೋಗಬೇಡ ಒಟ್ಟು ಒಂದು 20 ಸಲ ಫೋನ್ ಹಚ್ಚಾನ ರೀ. ಅವನೇನು ಹೈರಾಣ ಮಾಡಬೇಡ, ನೀನು ಹೈರಾಣ ಆಗಬೇಡ, ಒಟ್ಟು ಹೋಗಬೇಡ ಕೆಲ್ಸಿಗೆ, ಸುಟ್ಟಿ ಮಾಡು ಬೈಲಿಗತ್ತಾನ ರೀ. ಹೇಳಕತ್ತಾನ ಸುಟ್ಟಿ ಮಾಡು, ಹೇಳಿದ್ ಕೇಳಮ್ಮ, ನೀ ಕೆಲ್ಸಿಗೆ ಹೋಗಬೇಡ, ಇಲ್ಲ ಆಟೋ ಸಿಗಲ್ಲ ಗೊತ್ತು ರೀ. ಆಟೋ ಸಿಗಲ್ಲ, ಅವನೇನು ಗೊತ್ತು, ನನಗೆ ಗೊತ್ತು. ಆಟೋ ಸಿಗಲ್ಲ, ಹೋಲಕ್ಕೆ ಹೋಗಬೇಡ ಅಂತೇಳಿ ಅಲ್ಲಕತ್ತಾನ. ನನಗೆ ಹೌದು ನಂಗೆ ಬಟ್ ಅನ್ಸ್ಕೊತ ರಾತ್ರಿ ಹೇಳಿದ್ರೆ ಏನೂ ಅನ್ಸಲ್ಲ ರೀ. ರಾತ್ರಿನ ಹೇಳ್ಟಲ್ರಿ ನಾ ಕೆಲ್ಸಕ್ಕೆ ಬರ್ಲತ್ತ ಏನೂ ಅನ್ಸಲ್ಲ. ಮತ್ತು ಅವ್ರಿಗೆ ಬೆಳಗ್ಗೆ ಹೇಳೋಣ, ಬಟ್ ಅವ್ರಿಗೂ ಅಡುಗೆ ಮಾಡೋಕೆ ಒಂದು ಸ್ವಲ್ಪ ಇದು ಆಗಿಬಿಡ್ತದಲ್ಲ ರೀ. ಹಾಗಾಗಿ ರಾತ್ರಿ ಹೇಳಬೇಕಿತ್ತು, ನಾ ರಾತ್ರಿ ಹೇಳಿಲ್ಲ. ಅದು ಪ್ರಾಬ್ಲಮ್ ರೀ. ಅದು ಮಳೆ ಅದಲ್ಲ ರೀ ಫ್ರೆಂಡ್ಸ, ಮಳೆ ಸಂಬಂಧ ಹಗ್ಗ ಕಟ್ಟೀನಿ ರೀ ಮನ್ಯಾಗ. ಹೊರಗೆ ಈಗ ಆಲ್ರೆಡಿ ಎಲ್ಲರ ಮನೆಯಾಗ ಇದ್ದಿದ್ದೆ ರೀ. ಎಲ್ಲರ ಮನ್ಯಾಗ ಹಗ್ಗ ಕಟ್ತಾರೆ, ನಮ್ಮ ಮನ್ಯಾಗ ನನಗೆ ಹಗ್ಗ ಕಟ್ಟೀನಿ. ಹೊರಗೆ ಇಲ್ಲಿ ಆ ಜಾಗದ್ರ ಕಟ್ಟಕ್ಕೆ ಬಟ್ ಸಿಡಿ ಬೀಳುತ್ತವ್ರಂದ್ರೆ ಮಳೆ ನೀರು ಬಡಿತಾವೆ ರೀ. ಹಾಗಾಗಿ ಅಲ್ಲಿ ಹೊರಗಿಂದ ಹಗ್ಗ ತಂದು ಮನ್ಯಾಗ ಕಟ್ಟೀನಿ ರೀ. ಇವು ಒಗದ ಮಾಡ್ದೆ ಮನೆ ಫ್ಯಾನಿಂಗಳಿಗೆ ಒಣಗ್ತಾವೆ ರೀ ಫ್ರೆಂಡ್ಸ. ಹಾಗಾಗಿ ಒಳಗೆ ಕಟ್ಟೀನಿ. ಯಜಮಾನ್ರು ಇದ್ದರು, ಅವ್ರ ಕೈಲೇ ಎಲ್ಲ ಕಟ್ಸೀನಿ ರೀ. ನಿನ್ನೆ ರಾತ್ರಿನೇ ಹೋಗ್ಯಾರ ಟ್ರಿಪ್ಪಿಗೆ. ಮತ್ತು ಅವ್ರ ಮನೆಯಾಗ ಇದ್ರಲ್ರಿ, ಬಿಟ್ಟು ಹೋಗ್ತಿದ್ದೆ ನಾ ವಿಜ್ಜಿಗೆ. ಬಟ್ ಅವರು ಮನೆಯಾಗಿಲ್ಲ. ನನಗೆ ಎಲ್ಲ ಮೈಮೇ ಬಿದ್ದಂಗೆ ಆಗ್ಯದ್ರಿ ಇದು. ಹಾಗಾಗಿ ನಾ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಳತ್ತೀನಿ ರೀ. ವಿಜ್ಜಿಗೆ ಏನೇನಾಗುತ್ತೋ ಗೊತ್ತಿಲ್ಲ ರೀ. ಇವಾಗಂತೂ ಚಪಾತಿ ಮಾಡಕತ್ತೀನಿ ರೀ. ಡಬಕ್ಕ ಹಿಂಡಿ ಪಲ್ಯ ಆಗ್ಯದ, ಎಲ್ಲ ಆಗ್ಯದ. ಚಪಾತಿ ಮಾಡತ್ತೀನಿ ರೀ. ಅವನು ಭಾಳ ಬೈಲಿಗತ್ತಾನ, ಹೋಗ್ಬೇಡಮ್ಮ ಅಂತೇಳಿ. ಅವನು ರಿಕ್ವೆಸ್ಟ್ ಮಾಡ್ಕೊಂಡು ನೋಡಿದ್ರು, ನೀ ಹೋಗಲ್ಲ ಕೆಲ್ಸಿಗೆ, ಯಾಕೆ ನೀ ಅಂತ ಪ್ರಿಯಟ್ ಅರ್ಜೆಂಟಾಗಿ ಕೆಲ್ಸಕ್ಕೆ ಹೋಗುತ್ತೆ, ಕೆಲ್ಸಕ್ಕೆ ಬಿಡು ನೀ ಅಂತಲತ್ತಾನೆ. ಯಾಕೋ ನನಗೆ ಚಲೋ ಅನ್ಸಲಾಗ್ಯದ ರೀ ಫ್ರೆಂಡ್ಸ. 2 ದಿನ ಮೊದಲೇ ಸುಟ್ಟಿ ಮಾಡಿದ್ದೆ, ಈಗ ಮತ್ತೆ ಸುಟ್ಟಿ ಮಾಡೋಕೆ ನಂಗೆ ಇದು ಅನ್ಸಲಾಗ್ಯದ. ಇಜ್ಜಿ ನೋಡ್ರಿ ಬತ್ಲೆ ಎಲ್ಲ ಓಡಾಡಕತ್ತಾನ. ನೀ ಮೈ ತೊಳೆದೀನಿ ರೀ, ಇನ್ನೂ ಬಟ್ಟೆ ಹಾಕಿಲ್ಲ, ಅಷ್ಟೇ ಮೈ ತೊಳೆದು ಬಿಟ್ಟೀನಿ. ಮತ್ತು ಮಾಡೋದೇನಿಲ್ಲ, ಒಂದು 5 ಡಬ್ಬಕ್ಕೊಂದು ಇಬ್ರಿಗೊಂದೊಂದು 1.5 ಚಪಾತಿ ರೀ. ಮತ್ತು 5-6 ಚಪಾತಿ ಅವ್ರಿಗೆ ಉಳ್ಳಕ್ಕೆ ಕಟ್ ಮಾಡಕತ್ತೀನಿ. ಚಪಾತಿ ಮಸ್ತ್ ಅಲ್ಲಕತ್ತಾರ, ಅದಕ್ಕೆ ಮೆತ್ತಗ ಅಳಿಯೋದಂಗೆ ಬಾಯಾಗಿಟ್ಟರೆ ಕರಿಬೇಕು ರೀ, ಹಂಗೆ ಚಪಾತಿ ಅಲ್ಲಕತ್ತವ ಮಸ್ತಾಗ್ಯಾವ್ರಿ. ಈಗ ಅವ್ರಿಗೆ ಉಳ್ಳಕ್ಕೆ ಕೊಡ್ತೀನಿ ಪಟ. ನನಗಂತೂ ಹುಸಿವಿಲ್ಲ ರೀ. ಚಹಾ ಅಂತೂ ಕುಡಿಯೋದು ಮೊದಲೇ ಬಿಟ್ಟೀನಿ ರೀ ಫ್ರೆಂಡ್ಸ್. ನಾ ಚಹಾ ಕುಡಿಬೇಕಂತಂದ್ರೆ ಅದು ಆರಾಮ ತಪ್ಪದೆ ನೋಡೋದು, ಚಹಾ ಕುಡಿಯೋದು ಬಿಟ್ಟೀನಿ. ಕುಡಿತೀನಿ ರೀ, ಯಾವಾಗರೂ ಕುಡಿಬೇಕು ಅನ್ನೋಸರು ಕುಡಿತೀನಿ ರೀ. ಹಿಂಗೆ ದಿನಕ್ಕೆ 1 ಟೈಮ 2 ಟೈಮ ಅಂತ ಕುಡಿಯೋದು ಬಿಟ್ಬಿಟ್ಟೀನಿ ರೀ. ಕುಡಿಬಾರ್ದು, ಅದು ಜಾಸ್ತಿ ಪಿತ್ತ ಆಗ್ತದೆ ರೀ. ಅದರ ಅನುಭವ ನನಗಾಗಿನೇ ಕುಡಿಯೋದು ಬಿಟ್ಬಿಟ್ಟೀನಿ ರೀ. ಚಹಾ ಅವರು ಬೈತಾರೆ, ಚಹಾ ಕುಡಿಬೇಡಿ ಅಂತೇಳಿಕೆ. ಸೊ ಚಪಾತಿ ಚೆನ್ನಾಗಿ ಉಳ್ಕಿದ ಹಿಟ್ಟು ಇಟ್ಬಿಡ್ತೀನಿ ರೀ. ಮತ್ತು ಯಾವಾಗ ಬಿಸಿಲು ಕೇಳ್ತಾರೆ ಅವಾಗ ಮಾಡ್ತೀನಿ. ಹಿಂಗೆ ಒಮ್ಮೆ ಮಾಡಿ ಇಡಲ್ಲ ರೀ, ಫ್ರಿಜ್ನಾಗಂತೂ ಇಡಲ್ಲ ರೀ. ಚಪಾತಿ ಹಿಟ್ಟು ಫ್ರಿಜ್ನಾಗ ಇಡಬಾರ್ದಂತ ರೀ. ಯಾರಿಗಾದ್ರೂ ಇದು ಗೊತ್ತಿದ್ರೆ ಕಮೆಂಟ್ ಹಾಕ್ರಿ. ಜಾಸ್ತಿ ಇಡ್ಬಿಡಲ್ಲ ರೀ ಚಪಾತಿ ಹಿಟ್ಟು, ಇವರು ಇಡ್ಬಿಡಲ್ಲ. ಹಿಟ್ಟು ಇಡ್ಬಾರ್ದು ನಾವು ಚಪಾತಿಗೆ ಅಂತಾರೆ. ಆಯಿತು ಮಾಡ್ತೀನಿ ರೀ. ಅಲ್ಲಿಲ್ಲ ಅಂದ್ರೆ ಅದು ಇಟ್ಬಿಡ್ತೀನಿ. ಇದು ಚಪಾತಿ ಭಾಳ ಇಷ್ಟ ಆಗ್ತದೆ ನೋಡಿರಿ. ಸುಮ್ಮ ಮಾಡ್ಲಕತ್ತೀನಿ, ಹಂಗೆ ಒಂದು ಮಾಡಿ ಇಟ್ಟಿದ್ದೆ ರೀ ಪಾರಗಳಿಗೆ ಕೊಡ್ತೀನಿ ರೀ ಅವ್ರಿಗೆ ಚಪಾತಿ ಒಯ್ದು.
ಚಪಾತಿಗೆ ಹೊಡೆದ್ಕೊಂಡು ತಿಂತಾರೆ. ಯಾಕಂದ್ರೆ ಕಟ್ಟಿ ಚಪಾತಿದಲ್ಲಿ ಮೆತ್ತನ್ ತಿನ್ನೋ ಅಂದ್ರೆ ತಿನ್ನಲ್ರಿ, ಇದಕ್ಕೆ ಹೊಡೆದಾಡ್ಕೊಂಡು ತಿಂತಾರೆ. ಈಗ ಹಿಂಡಿ ಪಲ್ಯ ಹಿಂಗಾಗ್ಯದ ನೋಡ್ರಿ. ಚಪಾತಿ ಡಬ್ಬ ಕಟ್ಟಾಕತ್ತೀನಿ. ಪಿಲ್ಲು ಒಂದು 2 ಚಪಾತಿ ಕಟ್ತೀನಿ. ಆಕೆ ಕೇಳಿದಾರೆ ಅಟ್ಟಾಗ 8 ಕಟ್ಲಿಂದ ಒಂದೇ ಕಟ್ಟ ಅಂದಳು. ಒಂದು ಅಲ್ಲಕ್ಕೆ ಅಂದ್ರೆ ಇನ್ನೊಂದು ಅರ್ಧ ಎಷ್ಟು ಕಟ್ಟಬೇಕಂತ ಹೇಳೋಕ್ಕೆ ಎಷ್ಟು ಕಟ್ಟಿದಾರೆ. ತಾಯಿ ಅಲ್ರಿ ಫ್ರೆಂಡ್ಸ, ಅವ್ರು ಒಂದು ಅದ್ನಲ್ಲಿ 2 ಕೊಡ್ಬೇಕಾಗ್ತದ್ರೆ. ಮತ್ತು ಉಣ್ತಾಳೆ ಪಿಲ್ಲು ಉಣ್ತಾಳ್ರಿ. 2 ಚಪಾತಿ ಕಟ್ಟೀನಿ. ಅವ್ರ ಫ್ರೆಂಡ್ಸ್ ಕೂಡ ಹಚ್ಕೊ ಹಂಗೆ ಉಣ್ತಾಳೆ. ವಿಜ್ಜಿಗಂತೂ ಕಳಿಸಲ್ಲ. ವಿರಾಜ್ಗೊಂದು ಅವನಿಗೆ ಒಂದೇ ಅಂದ್ರೆ ಅವನಿಗೊಂದು 2 ಚಪಾತಿ ಕಟ್ಟೀನಿ. ಡಬ್ಬ ಕಟ್ಟಿದ್ದೆ ನೋಡಿ. ಅವನಿಗೇನ ಡಬ್ಬ ಕಟ್ಟಬೇಕ್ರಿ. ಇನ್ನೊಂದು ಡಬ್ಬ ತೊಳೆಯೋದ, ಒಂದು ಬಾಂಡೆ ತೊಳೆದಿಲ್ರಿ, ನಾ ತೊಳೆಯವ. ಇಷ್ಟೆಲ್ಲ ಮಾಡಿ ನಾ ಕೆಲಸ ಮಾಡ್ಬೇಕ್ರಿ. ನಾ ಇವ್ರಿಗೆ ಇವಾಗ ಬರೋಬ್ಬರಿ 8 ಆಗ್ಯದ್ರಿ ಆಗ ತನಕ. ಬಟ್ಟೆ ಬಾಂಡೆ ಎಲ್ಲ ಕಸ ಬಾಂಡೆ ಪರ್ಸಿ ಗಿರ್ಸಿ ಎಲ್ಲ ಒರೆಸ್ಕೊಂಡು ಮಾಡಿನೇ ನಾ ಕೆಲ್ಸಿಗೆ ಹೋಗ್ತೀನಿ ರೀ. ಆಯ್ತಾನೆ, ಯಾಕಂದ್ರೆ ಆಕಿ ಪಿಲ್ಲುಗೂ ಕಳ್ಸೋದಲ್ರಿ. ಹಾಗಾಗಿ ಅಕ್ಕಿ ತಯಾರಾಗತ್ತನ ಇನ್ನೂ ಟೈಮ್ ರೀ. ಪಿಲ್ಲು 9 ಬಿಟ್ಟು ಬರ್ತಾಳ್ರಿ. ಹೋಗಿ ವಿರಾಜ್ ಬಿಟ್ಟು ಬರ್ತಾಳ್ರಿ. ಆಕಿನೇ ಬಿಟ್ಬಿಡ್ತಾಳೆ, ಆಕಿನೇ ಓದ್ತಾಳ್ರಿ. ಬೈಲಿಗತ್ತಿದ ಅಕ್ಕಿನ ರೀ. ಎಣ್ಣೆ ಹಚ್ಕೊಳಗತ್ತಾಳ್ರಿ ಅಕ್ಕಿ ತಲೆಗೆ. ಯಾಕೆ ಎಣ್ಣೆ ಹಚ್ಕೊಳತ್ತಿ, ಬರೀ ಹಿಂಗೆ ಮಾಡ್ತಿಲ್ಲ, ನಾ ಈಗ ಹಚ್ತೀನಿ ಅಂತೇಳಿ ಅಕ್ಕಿ ಬೈಲಿಗತ್ತಿದ. ಆಕಿ ಗಪ್ಪ ಅದು ಇಲ್ಲ ಹಚ್ಕೊತ ಅಂದೇರಿ. ಎಲ್ಲ ಅವ್ರಿಗೆ ತಯಾರು ಮಾಡೀನಿ. ಈಕಿಗೆ 9 ಆಗ್ಯದ್ರಿ. ಈಗ 9ಕ್ಕೆ ಹೋಗಿ ವಿರಾಜ ಬಿಟ್ಟು ಬರ್ತಾಳೆ. ಇನ್ನು ನಂಗೆ ಮಿನಿಮಮ್ ಅಂದರೂ 1.5 ಗಂಟೆ ಟೈಮ್ ಇರ್ತದೆ ರೀ. ಆಕಿ 10ವರೆಗೆ ಓದ್ತಾಳ್ರಿ. ಹಂಗೆ ಕಿಶನ್ಗೆ ಆಕಿ 10ವರೆಗೆ ಹೋಗತ್ತ ನಂಗೆ ಟೈಮ. ನಾ ಏನು ರೀ ವಿರಾಜಿಗೆ ಬಿಟ್ಟು ಕೆಲ್ಸಿಗೆ ಹೋಗಿ ಬರ್ಬೇಕಂತಾರೆ. ಅಲ್ಲಿ ಬರೋ ತನಕ ನಾವು 11 ಆಗ್ತದ್ರಿ. ಅಲ್ಲಿ ತನಕ ಪಿಲ್ಲು ಒಬ್ಬಕ್ಕನೇ ಆಗ್ತಾಳ್ರಿ. ಆಕಿ ಒಬ್ಬಕ್ಕನೇ ಹೋಗ್ನಿ ಅಂತಾರೆ, ಹೋಗಲ್ರಿ. ಯಾಕೆ ಹೆಣ್ಮಗಳು ನಿಮ್ಗೆ ಆಲ್ರೆಡಿ ಗೊತ್ತಾರೆ ಫ್ರೆಂಡ್ಸ್, ಹೆಣ್ಮಕ್ಳಿಗೆ ಹೆಂಗೆ ಒಬ್ಬಕ್ಕಿಗೆ ಬಿಡ್ಬೇಕ್ರಿ, ಅದು ಒಂದು ಅಂಜಿಕೆ ರೀ. ಹಾಗಾಗಿ ಆಕಿಗೆ ನಾವು ಒಬ್ಬಕ್ಕಿಗೆ ಬಿಡಬೇಕಾಗಿ ರಿಕ್ಷಾ ಹೋದ್ನಿ. ಆಕಿ ನೀವು ಹೋಗಿ ಒಬ್ಬಕ್ಕನೇ ಅಂತ ಮನೆಗೆ ಬಿಡೋಕ್ಕೂ ಅಂಜಿಕೆನೇ ರೀ. ಮನೆಯಾಗ ನೀವು ಒಬ್ಬಕ್ಕನೇ ಆಟೋಕ್ಕೆ ಹೋಗವ ಅಂತೇಳಿ ಅನ್ನೋಕ್ಕೂ ಅಂಜಿಕೆ. ಎಲ್ಲ ರೀ ನ್ಯೂಸ್ ನೋಡಕತ್ತೀರಿ, ಪ್ರಪಂಚದಾಗ ಏನೇನು ನಡೆಯತ್ತದೆಲ್ಲ ನೋಡಕತ್ತೀರಿ. ಹಾಗಾಗಿ ಅಂಜಿಕೆ ಬಂದು ಆಕಿಗೆ ನಮ್ಮ ಕೆಲಸ ಸಂಬಂಧ ಆಕಿಗೆ ಹಂಗೆ ಒಬ್ಬಕ್ಕಿಗೆ ಬಿಡೋಕೆ ನನಗೆ ಇಷ್ಟ ಆಗಲ್ಲ ರೀ. ಹಾಗಾಗಿ ನಾನೇ ಕೆಲಸ ಲೇಟ್ ಮಾಡಿ ಹೊಂಟೀನಿ ರೀ. ಮನ್ಯಾಗ ಆಕಿಗೆ 10ವರೆಗೆ ಕಳಿಸಿ ನಾ 10ವರೆದಿಂದ ಕೆಲ್ಸಿಗೆ ಹೊಂಟೀನಿ ರೀ ಇಲ್ಲಿಂದು. ಹಾಗಾಗಿ ಯಾಕೆ ದೂರ ಅದಲ್ಲ ರೀ, ಸನಿ ಇದ್ರಿ ಹಂಗಾರೆ ದೂರ ಅದ. ಇಲ್ಲಿಂದು ಅಲ್ಲಿ ನಡ್ಕೋತ ಹೋಗಿ ಕೆಲಸ ಮಾಡಿ ಬರೋ ತನಕ ನನಗೆ 9ಕ್ಕೂ ಮನೆ ಬಿಟ್ಟರು ಮನೇನ 11 ಆಗ್ಲಕತ್ತಾರ. ಮನೆ ಬಂದು ಮುಟ್ಟೋಕೆ ಅಕ್ಕಿಗೆ 10ವರೆಗೆ ಇಲ್ಲಿ ಆಟೋಕ್ಕೆ ಹೋಗಬೇಕು. ವ್ಯಾನ್ ಬರ್ತಾರೆ, ಅಲ್ಲಿಗೆ ಹೋಗ್ಬೇಕು. ಹಾಗಾಗಿ ನನಗೆ ಇದು ಅಕ್ಕಿ ಬಿಟ್ಟು ಹೋಗೋ ಮನಸ್ಸಾಲಿಲ್ಲ ರೀ. 1.5 ಗಂಟೆ ಟೈಮ್ ಇರ್ತದೆ. ಇಕ್ಕಿ ತಿಂಡಿಕ್ಕಿ ಹೋಗಿ ಹುಡುಗರು ಕಳಿಸಿ ಬರ್ತಾಳೆ ರೀ. ಅಕ್ಕಿಗೆ ವಿರಾಜ್ ಕಳಿಸೋಳಗೆ ಬರತನ ಬಟ್ಟೆ ಬಾಂಡೆ ಕಸ ಮುಸ್ರಿ ಎಲ್ಲ ಪರಿಸಿ ಒರೆಸ್ಕೊಂಡು ಬಿಡ್ತೀನಿ ರೀ. ಯಾಕೆ ಅದು ಕೆಲ್ಸಿಗೆ ಹೋಗಿ ಬಂದ್ಬೇಕು, ನನಗೆ ಕೆಲಸ ಆಗಲ್ಲ ರೀ. ಅದೆಲ್ಲ ಆದ್ಮ್ಯಾಗ ಪಿಲ್ಲುಗೆ ಸಾಲಿಗೆ ಕಳಿಸಿ ನಾನು ಕೆಲ್ಸಿಗೆ ಹೋಗ್ತೀನಿ ರೀ. ವಿಜ್ಜಿಗೆ ಕರ್ಕೊಂಡು ಹೋಗ್ತೀನಿ ರೀ. ಮತ್ತು ಏನು ಆಗ್ತದೆ ಗೊತ್ತಿಲ್ಲ ರೀ. ನಡ್ಕೊತ ಹೋಗ್ತೀನಿ, ಆಟೋಕ್ಕೆ ಹೋಗ್ತೀನಿ, ಸಂಗಡ ಕರ್ಕೊಂಡು ಹೋಗ್ತೀನಿ ರೀ. ಅವ್ನಿಗೆ ಫಸ್ಟ್ ಟೈಮ್ ಕರ್ಕೊಂಡು ಹೊಂಟೀನಿ ರೀ. ನೋಡಮ್ರಿ ಆರಾಮಿಲ್ಲಲ್ರಿ, ಬಿಡ್ಬೇಕಂತ ಅನ್ಸಕತ್ತೀನಿ ರೀ. ಆದರೂ ಕರ್ಕೊಂಡು ಹೊತ್ಕೊಂಡು ಹೋಗ್ತೀನಿ ರೀ ಫ್ರೆಂಡ್ಸ. ಹೊತ್ಕೊಂಡು ಹೋಗಿ ಆಟೋ ಏನಕ್ಕೆ ಮಾಡ್ಸಿಕೆ ಬರ್ತೀನಿ ರೀ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ. ಹೆಂಗೆ ಅನ್ನಿಸ್ತತ್ತ ಕಮೆಂಟ್ ಹಾಕ್ರಿ. ಮತ್ತು ನಿಮ್ಮ ಮುಂದಿನ ವ್ಲಾಗ್ಗಳಿಗೆ ಸಿಗ್ತೀನಿ ರೀ. ಬಾಯ್ ರೀ ಫ್ರೆಂಡ್ಸ. ನನಗೆ ಹೈರಾಣ ಅಲ್ಲತ್ತದ ರೀ, ಆದರೂ ಅವ್ನಿಗೆ ಹೈರಾಣ ಮಾಡಿಬಿಡಲ್ಲ ರೀ. ವಿಚ್ಚುಗೆ ಹೈರಾಣ ಮಾಡಿಬಿಡಲ್ಲ. ಹೊತ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ ರೀ. ಬಾಯ್ ರೀ ಫ್ರೆಂಡ್ಸ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಕಮೆಂಟ್ ಹಾಕ್ರಿ ಹೆಂಗೆ ಅನ್ನಿಸ್ತದೆ ವಿಡಿಯೋ ಅಂತೇಳಿ. ಆರಾಮಿಲ್ಲ ಅಂದ್ರೆ ಜೀವ ಮನ್ಸಿಗೆ ಯಾಕಡ್ರೆ ಆಗ್ಬಿಡುತ್ತೆ. ಮನ್ಯಾಗ ಯಾರಿಗಾರು ಆರಾಮಿಲ್ಲ ಅಂದ್ರೆ ಜೀವ ತಳಮಳ ಅನಿಸ್ತದೆ ರೀ. ಆ ಕಡೆ ಮಾಡಲಿ ಈ ಕಡೆ ಮಾಡಲು, ಏನು ಅದು ನೋಡ್ಲು ಈ ಕಡೆ ನೋಡ್ಲು ಅಂತ ಹಂಗೆ ಆಗ್ಬಿಡ್ತದೆ ರೀ. ಅವ್ನಿಗೆ ಆರಾಮಿಲ್ಲ ಯಾಕಡ್ರೆ ಮನ್ಸಿಗೆ ಇದು ಆಗ್ಬಿಡ್ಲಕತ್ತದ ರೀ ನನಗೆ. ನೋಡಮ್ರಿ ಏನೇನು ಆಗ್ತದೆ, ಜಲ್ದಿ ಕಮ್ಮಿ ಆಗಲಿ. ಈ ವಾತಾವರಣಕ್ಕೆ ಆರಾಮ ತಪ್ಪಕತ್ತದ ರೀ. ಬಾಯ್ ರೀ ಫ್ರೆಂಡ್ಸ.